ಎಲ್ಲ ಶುಭವಾಸ್ತು ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಂಜುನಾಥ. ನಮ್ಮದು ಡಿ ಹಿರೇಹಾಳ್, ರಾಯದುರ್ಗ ತಾಲೂಕು, ಅನಂತಪುರ ಜಿಲ್ಲೆ. ನಮ್ಮ ಗುರೂಜಿಯವರು ಶುಭವಾಸ್ತು ಚಾನಲಲ್ಲಿ ನಾನು ತುಂಬ ನೋಡ್ತಾ ಇದ್ದೆ. ಆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರು. ತುಂಬ ಚಿಕ್ಕ ಮಕ್ಕಳಿಗೆ ಕೂಡ ಅರ್ಥ ಆಗೋ ಥರ ಹೇಳ್ತಾ ಇದ್ರು ತುಂಬ. ಯಾಕಂದರೆ ಯಾವ ರೀತಿ ಮನೆಯಲ್ಲಿ ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕು, ಯಾವ ಕಡೆ ಡೋರ್ ಇರಬೇಕು, ಯಾವ ಕಡೆ ಕಿಟಕಿ ಇರಬೇಕು ಅಂತ ಹೇಳ್ತಾ ಇದ್ರು. ಯಾವುದು ನೆಗೆಟಿವ್, ಯಾವುದು ಪಾಸಿಟಿವ್ ಅಂತ ಕೂಡ ಹೇಳ್ತಾ ಇದ್ರು. ಆ ಉದ್ದೇಶಕ್ಕೆ ನಾವು ಅದನ್ನು ನೋಡ್ತಾ ಹೋದಂಗೆಲ್ಲ ವೀಡಿಯೋಸ್ ಎಲ್ಲ ತುಂಬ ಇಷ್ಟ ಬಂತು. ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ದೊಡ್ಡದಾಗಿ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಚಿಕ್ಕ ಪುಟ್ಟದಾಗಿ ಸರಳ ರೂಪದಲ್ಲಿ ಅವ್ರು ತಿಳಿಸ್ಕೊಡ್ತಾ ಇದ್ದಾರೆ. ಈ ಥರ ವಾಸ್ತು ನೀವು ಮಾಡ್ಕೊಂಡು ಹೋಗ್ರಿ ಅಂತ. ಎಲ್ಲದೂ ಪ್ರಕೃತಿಯಲ್ಲಿ ಎಲ್ಲ ರೀತಿಯಿಂದನೂ ಇರಬೇಕು. ಯಾವುದೇ ಆದರೂ ನಾವು ಅದೇನಂತಾರಲ್ಲ, ಸೃಷ್ಟಿಗೆ ವಿರುದ್ಧ ಹೋಗ್ಬಾರ್ದು ಅನ್ನೋದು. ಅದಕ್ಕೋಸ್ಕರನೇ ಆ ವಾಸ್ತುನಲ್ಲಿ ನಮಗೆ ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ಯಾವ ದಿಕ್ಕಿಗೆ ಏನಿರಬೇಕು, ಎಲ್ಲಿ ಬಾಗಿಲು ಇರಬೇಕು, ಎಲ್ಲಿ ಕಿಟಕಿ ಇರಬೇಕು, ಮತ್ತು ಪ್ರತಿಯೊಂದು ಅಂಶನೂ ನಮಗೆ ತುಂಬ ಇಷ್ಟ ಆಯಿತು. ಆದರೆ ಚಿಕ್ಕ ಮಕ್ಕಳಿಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದಾರೆ. ಬೇರೆಯವರಾದರೆ ಕೆಲವರು 15 ನಿಮಿಷ ವೀಡಿಯೋ ಮಾಡ್ತಾರೆ, ಆ ಸಬ್ಜೆಕ್ಟೇ ಹೇಳಿರೋದಿಲ್ಲ. ಅಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕಂತ, ಕೊನೆಗೆ ಎಲ್ಲಿ ಹಾಕ್ಬೇಕಂತಲೂ ಹೇಳೋದಿಲ್ಲ. ಅಂಥ ಕೆಲವರು ಇದ್ದಾರೆ. ಆದರೆ ಯಾವುದೇ ಒಂದು ಸ್ವಾರ್ಥ ಇಲ್ಲದಲೇ ಇಷ್ಟೆಲ್ಲ ಒಂದು ಸೇವೆ, ಪ್ರಜಾ ಸೇವೆನಂತೆ ನಾನು ಹೇಳ್ತಾ ಇದ್ದೀನಿ. ಇಂಥ ಒಂದು ಪ್ರಜಾ ಸೇವೆಗೆ ಅದ್ಭುತವಾಗಿ ಅವರು ಒಂದು ಲೋಕ ಕಲ್ಯಾಣದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದುಡ್ಡು ಕೊಡೋಕ್ಕಾಗದೇ ಇಲ್ದವ್ರಿಗೆ ಕೂಡ ಅವರು ಉಚಿತವಾಗಿ ಇಷ್ಟೆಲ್ಲ ಒಂದು ಕಾರ್ಯಕ್ರಮ ಇಟ್ಕೊಂಡು, ಅವರು ಎಲ್ಲೇ ಶೆಡ್ಯೂಲ್ ಬ್ಯುಸಿ ಇದ್ದರೆ ಕೂಡ ಇಲ್ಲಿ ಅವತ್ತಿನ ದಿನ ಅವರು ಒಂದು ಸಮಯನ ಅವರು ಮೀಸಲಿಡಿಸಿ ಬಂದಿರೋ ಎಲ್ಲ ಒಂದು ಸ್ನೇಹಿತರಿಗೆ, ಭಕ್ತರಿಗೆ, ಅವರಿಗೆ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ಅದನ್ನು ಮಾಹಿತಿ ಕೊಡ್ತಾ ಇದ್ದಾರೆ. ಉಚಿತವಾಗಿ ಅನ್ನ ಪ್ರಸಾದ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ದುಡ್ಡು ಅಪೇಕ್ಷೆ ಇಲ್ದಲೆ. ಈ ಕಾಲದಲ್ಲಿ 10 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಕೇಳೋರು ಇದ್ದಾರೆ. ಅಂಥ ಒಂದು ಕಾಲ ಇದೆ. ಆದರೆ ಅದ್ಭುತವಾಗಿ ಅವರು ಒಂದು ಮಾರ್ಗದರ್ಶನ ಹೇಳ್ತಾ ಇದ್ದೀವಿ. ಆ ಮಾರ್ಗದರ್ಶನ ಎಷ್ಟೋ ನಾವು ಆ ಯೂಟ್ಯೂಬ್ ನೋಡಿ ಎಷ್ಟೋ ನಾವು ನಾವೇ ಬದಲು ಮಾಡ್ಕೊಂಡಿದ್ದೀವಿ ಮನೆಗಳಲ್ಲಿ. ಕೆಲವು ಕಡೆ ಬೇರೆಯವ್ರಿಗೆ ಕೂಡ ತಿಳಿಸ್ಕೊಡೋ ಒಂದು ನಾವು ಕೂಡ ಅಷ್ಟು ನಾಲೆಡ್ಜ್ ತಗೋಬೇಕು. ಎಲ್ಲರಿಗೆ ಇದು ನಾನೇ ಹೇಳ್ಬೇಕಂತಲ್ಲ, ನೀವು ತಿಳ್ಕೊಳ್ರಿ, ಇನ್ನೂ 4 ಹೇಳ್ರಿ. ನೀವು ಲೋಕ ಕಲ್ಯಾಣ ಸುಖಿನೋ ಭವಂತ ಅಂತ ಅವರು ಆ ಉದ್ದೇಶದಿಂದ ಅದ್ಭುತವಾಗಿ ಈ ಒಂದು ಶುಭವಾಸ್ತು ಚಾನಲಲ್ಲಿ ಅವ್ರ ಪ್ರೋಗ್ರಾಮ್ಗಳೆಲ್ಲ ಪ್ರತಿಯೊಂದು ನೋಡ್ರಿ. ನಿಮಗೆ ನೋಡಿದ್ರೆ ನಿಮಗೆ ಅದ್ಭುತವಾದ ಒಂದು ಜ್ಞಾನ ಸಿಗುತ್ತೆ. ಆ ಒಂದು ಜ್ಞಾನ ನಾವು ತಗೊಳ್ಳೋಣ. ದುಡ್ಡು ಖರ್ಚಾಗೋಂಥ ಒಂದು ಪರಿಹಾರ ಅವ್ರು ಯಾವುದೂ ಹೇಳೋದಿಲ್ಲ. ನಾನು ಯಾವುದೋ ಒಂದು ಹೇಳ್ತಾ ಇದ್ದೆ, ಈ ಕಿಟಕಿ ಇಡಬೇಕು, ಇಲ್ಲ ಅಂದರೆ ಕಿಟಕಿ ಇಡೋಕ್ಕೆ ದುಡ್ಡಿಲ್ಲ ಅಂದರೆ ಕೂಡ ಅವರು ಒಂದು ಸಣ್ಣ ರಂಧ್ರ ಮಾಡಿಕೊಟ್ಟು, ಸಾಕು ಇದರಿಂದ ಸಾಕು ನಿನ್ನ ಜೀವನ ಬದಲಾಗುತ್ತೆ ಅಂತ ಹೇಳಿದರು. ಆ ಒಂದು ಸ್ವಲ್ಪ ದಿನ ಆದಮೇಲೆ ಅವರೇ ಬಂದು ಹೇಳ್ತಾ ಇದ್ರು, ಇದು ನನಗೆ ಚೇಂಜ್ ಆಯಿತು ಅಂತೇಳಿ. ಆ ಥರ ಒಂದು ಸರಳವಾಗಿ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಶತಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಎಲ್ಲರ ಸಮ್ಮುಖದಲ್ಲಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಾವು ಅವರು ಸಂದೇಶವನ್ನು ನಾವೆಲ್ಲ ತಿಳ್ಕೊಂಡು ನಮ್ಮ ಜೀವನ, ಮತ್ತು ಇನ್ನೂ ತಿಳಿದಿರೋರಿಗೆ ಕೂಡ, ತಿಳಿದೇ ಇಲ್ದವ್ರಿಗೆ ಕೂಡ ಎಷ್ಟೋ ಜನ ಕಷ್ಟ ಸುಖದಲ್ಲಿ ನಾವು ನರಳ್ತಾ ಇರ್ತೀವಿ. ಇಂಥ ಒಂದು ಪರಿಹಾರ ನಾವು ತಗೊಂಡು ನಮ್ಮ ಜೀವನ ಉದ್ಧಾರ ಮಾಡ್ಕೋಬೇಕಂತ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗುರೂಜಿಯವರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ.